ಶಿರಾ ನಗರಸಭೆ ಆವರಣದಲ್ಲಿ ಭಾರತೀಯ ಇಸ್ರೋ ಸಂಸ್ಥೆಯ ಅಂತರಿಕ್ಷ ಸಂಸ್ಥೆಯ ವತಿಯಿಂದ ಮಲ ಹೊರುವ ಪದ್ಧತಿ ನಿರ್ಮೂಲನೆ ನಿಷೇಧದ ಸಲುವಾಗಿ ಜಲೋದ್ಬಸ್ತ್ ಆಧುನಿಕ ಯಂತ್ರ ಹಸ್ತಾಂತರ ಮತ್ತು ಪ್ರಾಯೋಗಿಕ ಬಳಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಜಯ್ ಕುಮಾರ್, ಆಯುಕ್ತರಾದ ರುದ್ರೇಶ್, ಇತರ ನಗರಸಭಾ ಸದಸ್ಯರು ಹಾಗೂ ಬಾಹ್ಯಾಕಾಶ ಇಲಾಖೆಯ ಆರ್ಥಿಕ ಜಂಟಿ ಕಾರ್ಯದರ್ಶಿ ಹಾಗೂ ಸಲಹೆಗಾರರಾದ ಡಾ ಶಂಕರ್ ಮುರಳಿ, ಇಸ್ರೋ ಅಂತರಿಕ್ಷ ಕಂಪನಿ ಲಿಮಿಟೆಡ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜಯ್ ಕುಮಾರ್ ಅಗ್ರವಾಲ್, ಜಲೋದ್ಬಸ್ತ್ ನಿರ್ಮಾಪಕರಾದ ರಾಕೇಶ್ ಕಸಬಾ, ಭಯಾ ಸಂಸ್ಥೆಯ ಸಂಚಾಲಕರಾದ ಚಂದ್ರಶೇಖರ್, ಮಾಜಿ ಅಧ್ಯಕ್ಷರಾದ ಡಾ ಅಜಿತ್ ಖಲಗಟಗಿ, ಅಂತರಿಕ್ಷ ಕಂಪನಿಯ ಹಿರಿಯ ವ್ಯವಸ್ಥಾಪಕರಾದ ರವೀಂದ್ರ ಎಚ್ಎಸ್ ಸೇರಿದಂತೆ ನಗರಸಭಾ ಕಾರ್ಮಿಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭೆಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ರವರು ಮಾತನಾಡಿ, ರಾಜ್ಯದಲ್ಲಿ ಮಲ ಹೊರುವ ಪದ್ಧತಿ ಮತ್ತು ಮಲ ಎತ್ತುವ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕೆಂದು ಹಲವಾರು ಹೋರಾಟಗಳು ಮಾಡಿದ ಸಲುವಾಗಿ ಸಫಾಯಿ ಕರ್ಮಚಾರಿ ಆಯೋಗವನ್ನು ಸರ್ಕಾರ ರಚಿಸಿತು. ಆದರೂ ಸಹ ಇನ್ನೂ ಈ ಮಲ ಹೊರುವ ಪದ್ಧತಿ ಜಾರಿಯಲ್ಲಿರುವುದು ದುರಾದೃಷ್ಟಕರ. ಈ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲ ಮಾಡುವುದು ನಮ್ಮೆಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲನೆ ಮಾಡಬೇಕು, ನಿಷೇಧ ಮಾಡಬೇಕು ಅಂತ ಹೇಳಿ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳ ಹೋರಾಟ ಮಾಡುವಂತ ಪರವಾಗಿ ಒಂದು ಸಫಾಯಿ ಕರ್ಮಚಾರಿ ಆಯೋಗ ರಚನೆ ಆಗುತ್ತೆ. ಅದಕ್ಕೆ ಒಂದು ಐಪಿಡಿ ಸಾಲಪ್ಪ ಅಂತ ಒಬ್ಬರ ನೇಮಿಸ್ತಾರೆ. ಆ ನೇಮಿಸಿದ ಸಂದರ್ಭದಲ್ಲಿ ಐಪಿಡಿ ಸಾಲಪ್ಪನವರು ರಾಜ್ಯದ ಮೂಲೆಗೆ ಹೋಗ್ತಾರೆ. ದಲಿತರ ಸಂಘಟನೆಗಳ ಕಾರ್ಯಕರ್ತರ ಜನ ಇಕ್ಕಂತಾರೆ. ಹಳೆಯ ಕಾರ್ಮಿಕರಿಗಿರ್ತಕ್ಕಂಥ ಸಮಸ್ಯೆನ ಆಳವಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ಗಂಭೀರವಾದ ವರದಿ ಕೊಡ್ತಾರೆ. ಆ ವರದಿಯ ಆಧಾರದ ಮೇಲೆ ಇವತ್ತು ಏನು ಮಲವಾರ ಪದ್ಧತಿ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಆಯ್ತು. ಆದ್ರೂ ಅನೇಕ ಯಂತ್ರೋಪಕರಣಗಳು ಇವತ್ತು ಬಂದಿರ್ಬೋದು, ಆದ್ರೂ ಎಲ್ಲೆಲ್ಲೋ ಇವತ್ತು ಕೂಡ ಜೀವಂತವಾಗಿ ಮಲ ಎತ್ತುವ ಪದ್ಧತಿ, ಮಲ ಒಯ್ಯುವ ಪದ್ಧತಿ ಇನ್ನೂ ಜೀವಂತವಿದೆ. ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮಲವಾರ ಪದ್ಧತಿಯನ್ನ ನಿಷೇಧ ಮಾಡಿದ್ದು 1976ರಲ್ಲಿ ಕರ್ನಾಟಕ ಸರ್ಕಾರ. ಅವತ್ತಿನ ಪೌರಾಡಳಿತ ಸಚಿವರಾದಂತ ನಂಜುಂಡಪ್ಪನವರು, ಬಸಲಿಂಗಪ್ಪವರು ಅವತ್ತು ನಿಷೇಧ ಮಾಡಿದ್ರು. ಆದ್ರೆ ಆ ಪದ್ಧತಿ ಈಗಲೂ ನಡ್ಕೊಂಡು ಬಂದಿದೆ. ನಾವು ಹೇಳ್ಬೋದು, ಮೈಕಲ್ಲಿ ಹೇಳ್ಬೋದು, ಸಂಘಟನೆ ಮಾಡ್ಬೋದು, ಆಮೇಲೆ ಸ್ಟ್ರೈಕ್ ಮಾಡ್ಬೋದು, ಇದೆಲ್ಲಾ ಮಾಡ್ಬೋದು. ಆದ್ರೆ ನಮ್ಮ ಜನಗಳಿಗೆ ಅನುಭವ ಬರ್ಬೇಕು. ಅದನ್ನ ಮಾಡಬಾರ್ದು. ಅದನ್ನ ಮಾಡಿದ್ರೆ ಆಮೇಲೆ ನಮಗೂ ಅಷ್ಟೇ, ನಾವು ಕರೆಸಿ ಮಾಡಿಸ್ತೀವಲ್ಲ, ನಮ್ಗೂ ಅವನೊಬ್ಬ ಮನುಷ್ಯ, ಅವನು ಒಬ್ಬ ಒಂದು ವ್ಯಕ್ತಿ ಅಂತ ತಿಳ್ಕೋಬೇಕು. ಸಮಾಜದಲ್ಲಿ ಎಲ್ಲರಿಗೂ ಒಂದೇ ಅಂತಸ್ತು ಇರ್ಬೇಕು, ಮೇಲು ಕೀಳು ಅನ್ನೋದು ಇರಬಾರ್ದು. ಅದು ತೊಲಗಬೇಕು ಅಂತಲೇ ಇವತ್ತು ಇದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಇಸ್ರೋ ಆಂತರಿಕ ಕಾರ್ಪೊರೇಷನ್. ಅವರಿಗೆ CSR ಫಂಡ್ ಅಡಿ ಸುಮಾರು 20 ಲಕ್ಷ ಆಗುತ್ತೆ ಅದು ವಾಹನಕ್ಕೆ. ಆ ವಾಹನ ನಮ್ಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ಸ್ಫುಲ್ ಸರ್. ಆಮೇಲೆ ಈ ಟೆಕ್ನಾಲಜಿಯನ್ನ ಮಾಡಿರ್ತಕ್ಕಂಥದ್ದು ಈಗ ನಮ್ಮಲ್ಲಿ ಒಂದು ಸಕಿಂಗ್ ಮತ್ತು ಜೆಟ್ಟಿಂಗ್ ಮಿಷನ್ ಇದೆ ನಮ್ಮ ನಗರಸಭೆಯಲ್ಲಿ ಆಲ್ರೆಡಿ. ಅದಕ್ಕೂ ಇದಕ್ಕೂ ಟೆಕ್ನಾಲಜಿಯಲ್ಲಿ ಚೇಂಜಸ್ ಇದೆ. ಈ ಟೆಕ್ನಾಲಜಿಯನ್ನ ನಮ್ಮ ರಾಕೇಶ್ ಕಸ್ಪಾರ್ ಅವರು ಜಲೋದ್ಬಸ್ಟ್ ಅಂತ ಆ ಕಂಪನಿಯಲ್ಲಿ ಅವರೇ ಸ್ವತಃ ತಯಾರು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅದು ನಮ್ದು ಚೇಂಬರ್ ಇರುತ್ತೆ. ಆ ಚೇಂಬರ್ ಒಳಗಡೆ ಕೆಳಗಡೆ ಮಲ ಹೋಗ್ಬಿಟ್ಟು ಗಟ್ಟಿ ಆಗುತ್ತೆ, ಶೇಖರಣೆ ಆಗುತ್ತೆ. ನಮ್ಮ ಸಕ್ಕಿಂಗ್ ಮೆಷಿನ್ ನಲ್ಲಿ ನಾವು ಮೇಲೆ ಲಿಕ್ವಿಡ್ ಮಾತ್ರ ಹೇಳ್ಕೊತೀವಿ. ಬಟ್ ಇದೇನ್ ಮಾಡುತ್ತಪ್ಪ ಈ ಮಿಷಿನ್ ಅಂತಂದ್ರೆ ಅದನ್ನ ಮಿಕ್ಸ್ಚರ್ ಮಾಡಿ ಪೂರ್ತಿ ಸಕ್ ಮಾಡ್ತಕ್ಕಂಥದ್ದು ಈ ಮಿಷಿನ್ ನ ಒಂದು ಹೆಗ್ಗಳಿಕೆ. ಅದು ಇಂಜಿನಿಯರ್ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಯಂತ್ರೋಪಕರಣವನ್ನ ಈಗ ನಾನು ನಗರಸಭೆಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. So first time 2018 I came to know about this word manual scavenging, and it was a shock to me. And so I focused on this one person who is doing this work. Can I give a machine which will give livelihood, which will give safety, which will raise his dignity, income and respect in the society? Because this work in any case has to happen. If it happens in front of us, good, we can see. Otherwise it will happen in the background. A proper machine will do it, or a person will do it with his hands. This work has to be done. It is a necessity. So better a machine is doing it, the man is the owner,
and the operator. So this machine is for that, and it was a dream. Thanks to Oblesh ji. ಇಸ್ರೋದ ಒಂದು ಕಂಪನಿ ಅಂತರಿಕ್ಷ ಅಂತ, ಅದರಲ್ಲಿ ಗವರ್ಮೆಂಟ್ ರೂಲ್ಸ್ ಪ್ರಕಾರ CSR ನಲ್ಲಿ ಆಗಿರೋ ಪ್ರಾಫಿಟ್ ಆಗಿರೋದ್ರ ಸ್ವಲ್ಪ ದುಡ್ಡು ನಾವು ಯಾವ್ದಾದ್ರು ಸಾಮಾಜಿಕ ಸೇವೆಗಾಗಿ ಉಪಯೋಗಿಸ್ಬೇಕನ್ನೋದೊಂದು CSR ಫಂಡ್ ಇದೆ. ಆ ಫಂಡ್ ಅಲ್ಲಿ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಈ ತರ ನಿಮ್ಮ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಎರಾಡಿಕೇಟ್ ಆಗೋದಕ್ಕೆ ಏನಾದ್ರು ಸಹಾಯ ಆಗುವಂತ ಒಂದು ಬಸ್, ಒಂದು ವೆಹಿಕಲ್ ಆಗಲಿ, ಒಂದು ಎಕ್ವಿಪ್ಮೆಂಟ್ ಆಗಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತರಿಕ್ಷನವರು ಇದನ್ನ ತಗೊಂಡಿದ್ದಾರೆ. ಆನ್ ಬಿಹಾಫ್ ಆಫ್ ಅಂತರಿಕ್ಷ್ ಅಂಡ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ನಾನು I express my gratitude to them for having used their money to provide a solution to eradicate this social evil. And we should be able to free up the people who have been carrying the burden of all of humanity. It is not one community, it is all, each human being should be ashamed that manual scavenging is still happening. So we are very, very happy that this historical, beautiful town of Sira has taken the lead. Fantastic, congratulations. But my request is the people who have been involved in manual scavenging, once that technology comes, it is tested, it is popular, please think of alternate employment and livelihood for the people. ಬಟ್ ದುರಾದೃಷ್ಟ ಏನಪ್ಪಾ ಅಂತಂದ್ರೆ ಆ ಶೌಚಾಲಯಗಳು ಏನ್ ಕಟ್ಟಿದ್ರು ಅವು ಕಾಲಾನುಕ್ರಮವಾಗಿ ಅವು ಡ್ರೈಲೇಟ್ ಇಂದ ಕನ್ವರ್ಟ್ ಆಗ್ತವೆ ಒಣ ಶೌಚಾಲಯಗಳು. ಯಾಕಂದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಇರೋದಿಲ್ಲ, ಸೀವರ್ ಲೈನ್ ಸಿಸ್ಟಮ್ ಇರೋದಿಲ್ಲ, ಹಂಗಾಗಿ ತಾನಾಗಿ ಅವು ಒಣ ಶೌಚಾಲಯಗಳು ಕನ್ವರ್ಟ್ ಆಗ್ತವೆ. ಅದಾದಾಗ ಯಾರು ಕ್ಲೀನ್ ಮಾಡ್ಬೇಕಾಗುತ್ತೆ. ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹುತೇಕ ಗ್ರಾಮೀಣ ಭಾಗ ಮತ್ತು ಎಲ್ಲ ಕಡೆ ಹೆಚ್ಚಿನ ಯಂತ್ರೋಪಕರಣಗಳು ಇಲ್ಲ, ಇವತ್ತಿಗೂ ಇಲ್ಲ. ಆಕ್ಚುಲಿ ಬಹಳ ಕಡೆ ಇಲ್ಲ, ಸ್ವಲ್ಪ ಇದಾವೆ, ಒಂದು 10% 20% ಇದಾವೆ. ಅದು ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಇದಾವೆ. ಗ್ರಾಮೀಣ ಭಾಗಕ್ಕೆ ಬಂದಾಗ ಅವಿಲ್ಲ. ಹಂಗಾಗಿ ಏನಾಗುತ್ತೆ, ಹೆಚ್ಚಾಗಿ ಮನುಷ್ಯರನ್ನ ಬಳಸಿ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡೋದು, ಪೆಟ್ಟಿಗುಂಡಿಗಳನ್ನ ಕ್ಲೀನ್ ಮಾಡಿಸೋದು, ಚೇಂಬರ್ಗಳನ್ನ ಕ್ಲೀನ್ ಮಾಡೋದು, ಬ್ಲಾಕ್ ಆಗಿರ್ತಕ್ಕಂಥ ಪೈಪ್ ಲೈನ್ ಕ್ಲೀನ್ ಮಾಡೋಂಥದ್ದು ನಡೀತಾನೆ ಇದಾವೆ ಎಲ್ಲ. ಸೊ ಈ ವೃತ್ತಿಯನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಅನೇಕ ರೀತಿಯ ಕಾರ್ಯಕ್ರಮಗಳು ಭಾರತ ಸರ್ಕಾರ